ನಾನು ಅನ್ನೋದು ಏನಿದೆಯಲ್ಲ ಅದು ಹುಡ್ಕೊಳ್ಳೋದೇ ನಿಮ್ಮ ಮುಖ್ಯ ಗುರಿ ಅಂತ. ಅದೇ ಹೇಳೋದು, ಅಂಧಕಾರದಿಂದ ಆಚೆ ತೆಗೆಯುವಂಥ ತಮಸೋಮ ಜ್ಯೋತಿರ್ಗಮಯ, ತಮಸ್ಸಿನಿಂದ ಜ್ಯೋತಿಯ ಕಡೆ ಕರ್ಕೊಂಡು. ಈ ತಮಸ್ಸು ಅಂದರೆ ಇದು, ಇದೇ ಅಜ್ಞಾನ. ಈ ನಾವು ನಮ್ಮ ದೇಹವನ್ನು ನಾನು ಅಂದ್ಕೊಳ್ತೀನಿಲ್ಲ, ನನ್ನ ಮನಸ್ಸನ್ನು ನಾನು ಅಂದ್ಕೊಳ್ತೀನಿ, ನೀನು ಅದಲ್ಲ, ಯು ಆರ್ ಬಿಯಾಂಡ್ ದಟ್ ಅಂತ ಹೇಳುವಂಥದ್ದಲ್ಲ. ಈ ಕಂಪ್ಲೀಟ್ ಈ ಫಿಲಾಸಫಿ ನಿಂತ್ಕೊಳ್ಳೋದು ಇದ್ರ ಮೇಲೆ. ಇಂಡಿಯನ್ ಫಿಲಾಸಫಿ ಇಲ್ಲ, ಎಲ್ಲ ಫಿಲಾಸಫಿನ ನಿಂತ್ಕೊಳ್ಳೋಷ್ಟೇ. ನೀನು ಯಾರು ಅಂತ ಅರ್ಥಕೋ, ಫಸ್ಟ್ ನೀನು ಅರ್ಥಕೋ ಅಂತ ಹೇಳ್ತೀವಲ್ಲ. ಸೊ ಆ ನಾನು ಅನ್ನೋದೇನಂತ, ವಯಸ್ಸಾಗತ್ತೆ. ನಾನು ಚಿಕ್ಕವನಿದ್ದಾಗಲೂ ಆ ನಾನು ಅನ್ನೋದು ಹಂಗೆ ಇತ್ತು, ದೊಡ್ಡವನಾದ್ಮೇಲೆ ಹಂಗೆ ಇರುತ್ತೆ, ಈ ಜನ್ಮ ಮುಗಿದ ಮೇಲೂ ತಿರ್ಗಾ ಹಂಗೆ ಟ್ರಾನ್ಸ್ಫರ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಆ ಅಂಧಕಾರದಿಂದ ಆಚೆ ತೆಗೆಯೋನೇ ಗುರು ಅಂತ ಹೇಳುವಂಥದ್ದು. ಆ ನಿಟ್ಟಿನಲ್ಲಿ ನಿಮ್ಗೆ ಅರ್ಥ ಮಾಡಿಸಿ, ಇದೆಲ್ಲ ಈ ಪಾತ್ ಅಂತ ಗುರು ಕರ್ಕೊಂಡು ಹೋಗಲ್ಲ, ದಾರಿ ತೋರಿಸ್ತಾನೆ ಅಂತ. ಸೊ ಅದಕ್ಕೆ ತಮಸೋಮ ಜ್ಯೋತಿರ್ಗಮಯ ಅಂತ. ಆ ಅಂಧಕಾರದಲ್ಲಿ ನಾವೇನು ಮಾಡಿಬಿಡ್ತೀವಿ, ನನ್ನ ದೇಹನೇ ನಾನು ಅಂದ್ಕೊಂಡಿರ್ತೀವಿ, ನನ್ನ ಸಂಸಾರನೇ ನಾನು ಅಂದ್ಕೊಂಡಿರ್ತೀವಿ, ಮತ್ತು ಇಲ್ಲೇ ನಾವು ತುಂಬ, ಅದಕ್ಕೆ ಸಂಸಾರವನ್ನು ಬಂಧನ ಅಂದ್ಕೊಳ್ಳೋದು ಅಂತ ಹೇಳುವಂಥದ್ದು. ಬಂಧನ ನಾವು ಈ ಸಂಸಾರದಲ್ಲೇ ಸಿಗಾಕೊಂಡ್ಬಿಡ್ತೀವಿ. ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇದರಲ್ಲೇ ಸಿಗಾಕೊಂಡ್ಬಿಡ್ತೀವಿ. ನಾನು ಯಾರು ಅಂತ ಕಂಡುಕೊಳ್ಳೋದ್ರ ಕಡೆ ನಾವು ಮನಸ್ಸೇ ಹೋಗೋದಿಲ್ಲ. ಈವನ್ ನಮ್ಮ ದೇಹವೂ ಸಹ ನಿಮಗೆ ನಶ್ವರ ಅಂತ ಹೇಳ್ತೀವಿ, ದೇಹನೂ ಸಹ ಒಂದು ಬಂಧನ ಅಂತ ಹೇಳ್ತೀವಿ. ನಾವು ದೇಹದ ಮೇಲೆ ತುಂಬ ವ್ಯಾಮೋಹ ಇಟ್ಕೊಂಡು ನಾವು ದೇಹನೇ ನಾವು ಅಂತ ಅಂದ್ಕೊಂಡು ಓಡಾಡ್ತಾ ಇದ್ದೀವಿ. ಆ ದೇಹನೂ ಸಹ ನಾವಲ್ಲ ಅಂತ. ದೇಹಕ್ಕೂ ವಯಸ್ಸಾಗುತ್ತೆ, ಆಮೇಲೆ ಈ ದೇಹ ಕಳಚಾಗ್ತೀವಿ. ಅದೇ ಕಂಪ್ಲೀಟ್ ಭಗವದ್ಗೀತಾ ಅದೇ ಹೇಳೋದು, ನಿಮ್ಮ ದೇಹವನ್ನು ಒಂದು ಬಟ್ಟೆ ಥರ ಅಂದ್ಕೊಳ್ಳಿ, ತುಂಬ ಅದಕ್ಕೆ ಅಂಟ್ಕೊಂಡು ಕೂರಬೇಡಿ ಅಂತ. ಈ ದೇಹ ಯಾವತ್ತಿರು ಬಿಟ್ಟು ಹೋಗ್ತಾ ಇರಬೇಕು. ಸೊ ಇದು ಹೋಯ್ತು, ತಿರ್ಗಾ ಹೊಸದೇ ಈ ಬಟ್ಟೆ ಕಳಿಸ್ತೀವಿ, ಇನ್ನೊಂದು ಬಟ್ಟೆ ಹಾಕ್ತೀವಿ. ಹಂಗೆ ನಾನು ಅನ್ನೋದಕ್ಕೆ ಈ ಕವರಿಂಗ್, ಇದು ಬಟ್ಟೆ ಅಷ್ಟೇ, ಇದು ಏನೋ ನಮ್ಮ ದೇಹ ಅನ್ನುವಂಥದ್ದು, ಅದು ಬಿಟ್ಟು ಹಾಕ್ತೀವಿ, ಮುಂದಕ್ಕೆ ಹೋಗ್ತಾ ಇದು ತುಂಬ ಅಂಟ್ಕೊಂಡು ಈ ಅಂಧಕಾರದಲ್ಲಿ ಇರಬೇಡಿ ಅಂತ. ಆ ಅಂಧಕಾರದಿಂದ ಹೊರಡೆ ತೆರೆಯುವಂಥವನೇ ಗುರು ಅಂತ. ಸೊ ಹಂಗೆ ಇಷ್ಟ.